ನಮಸ್ಕಾರ ಸ್ನೇಹಿತರೆ, ಇದು ಹಲಗೂರಿಂದ ಒಂದು 5 ಕಿಲೋಮೀಟ್ರು ಸಿಂಸ ನದಿಗೆ ಅಟ್ಯಾಚ್ ಆಗಿರೋಂಥ ಜಾಗ ನೋಡಿ. ಇಲ್ಲಿ ಒಂದು 4 ಕುಂಟೆ ಬರುತ್ತೆ. ಇವರು ಪರ್ಚೇಸ್ ಮಾಡೋರೆ. ಇಲ್ಲಿಂದ ರಸ್ತೆ ಇದು ರಸ್ತೆ ಮಾಡ್ಕೊಂಡವ್ರೆ. ಇಲ್ಲಿಂದ ಜಮೀನು 2 ಎಕರೆ 7 ಕುಂಟೆ ಒಂದು ಆಟಿಸಿ 7 ಕುಂಟೆ ಒಂದು ಆಟಿಸಿ ನೋಡಿದೆ. ಒಳೆ ಸಿಂಸ ನದಿಗೆ ಅಟ್ಯಾಚ್ ಆಗಿರೋಂಥ ಜಾಗ ಮಾತ್ರ ಸೂಪರ್ ಆಗೈತೆ ನೋಡಿ. ಒಳಗೆ ಅಟ್ಯಾಚು 2 ಎಕರೆ 14 ಕುಂಟೆ ಬಂದಿರೋಂಥ ಜಾಗ. ಅದ್ಬಸ್ತಾಗಿ ಎಲ್ಲ ವಿಭಾಗ ಮಾಡ್ಕೊಂಡು ಅಣ್ಣ ತಮ್ಮದ್ರೆ ಸೇಲ್ಗಿಟ್ಟಿದ್ದಾರೆ ನೋಡಿ. ಏನಿದೆ 2 ಪಾತಿ, ಇದೊಂದು ಪಾತಿ ಅದೊಂದು ಪಾತಿ. ಆ ಪೈಪ್ ಲೈನ್ ಇದೆಯಲ್ಲ, ಆ ಪೈಪ್ ಕಲ್ಲು ಇದೆಯಲ್ಲ, ಆ ಕಲ್ಲೂರು ಬರುತ್ತೆ. ಮತ್ತು ಹಿಂಗೆ ಬರುತ್ತೆ, ಹಿಂಗೆ ಈ ಕಲ್ಲು, ಇಲ್ಲೊಂದು ಕಲ್ಲು ನೋಡಿ. ಈ ಕಲ್ಲಿಂದ ಹಂಗೆ ಹೋಗುತ್ತೆ. ಅಲ್ಲೊಂದು ಕಲ್ಲು ಇದೆ ನೋಡಿ. ಲಾಸ್ಟ್ ಕಲ್ಲು ಕಾಣಿಸ್ತಿಲ್ಲ, 3 ಕಲ್ಲು ಅಲ್ಲಿವರೆಗೂ ಬರುತ್ತೆ. ಹಂಗೆ ಹಸು ನಿಂತಿಲ್ಲ ಅಲ್ಲಿ, ಹಂಗೆ ಒಂದು ಈ TC ಹಾಕಿದ್ರಲ್ಲ ಇಲ್ಲಿ ಬರುತ್ತೆ. ಹಿಂಗೆ ಬರುತ್ತೆ. ಬಾಕ್ಸಾಗಿ ಸ್ಕ್ವೇರ್ ಆಗೈತೆ. ಹಲಗೂರಿಂದ 5 ಕಿಲೋಮೀಟ್ರು. ಜಾಗ ಮಾತ್ರ ಸೂಪರ್ ಆಗೈತೆ. ಹಲಗೂರು ಮತ್ತು ಮದ್ದೂರ್ಗೆ ಹೋಗುತ್ತಲ್ಲ ಹೈವೇಯಿಂದ 1-1.5 ಕಿಲೋಮೀಟ್ರ್ ಬರಬೇಕು. ತಾರ್ ರೋಡು. ಆ ತಾರ್ ರೋಡ್ಗೆ ಅಟ್ಯಾಚು. ತಾರ್ ರೋಡ್ಗೆ ಫ್ರಂಟು 4 ಕುಂಟೆ ಇದೆ. ಅದಾದಮೇಲೆ ಇವ್ರ ಜಮೀನು ಸಿಗುತ್ತೆ. ಜಾಗ ಮಾತ್ರ ಸೂಪರ್ ಆಗೈತೆ. ಫಸ್ಟ್ ಕ್ಲಾಸ್ ಆಗಿರೋಂಥ ಜಾಗ. ಒಳ್ಳೆ ಅಟ್ಯಾಚ್ ಕೇಳ್ತೀರ ಯಾರು ತಗೋಬೋದು. 2 ಎಕರೆ 7 ಕುಂಟೆ ಒಂದು 7 ಎಕರೆ 14 ಕುಂಟೆ ಬರುತ್ತೆ ಒಟ್ಟು. ಜಾಗ ಮಾತ್ರ ಸೂಪರಾಗಿ ಬಾಕ್ಸಾಗಿ ಸ್ಕ್ವೇರ್ ಆಗೈತೆ. ಸಾಯಿಲ್ ಬಂದು ಬ್ಲ್ಯಾಕ್ ಮತ್ತು ಬ್ರೌನ್ ಮಿಕ್ಸಿಂಗು, ಬ್ರೌನ್ ಸಾಯಿಲು. ಒಳ್ಳೆ ಮಣ್ಣು, ಒಳ್ಳೆ ಫಲ ಬರ್ತದೆ ನೋಡಿ. ಎಲ್ಲ ಅಕ್ಕಪಕ್ಕ ಇರೋದಲ್ಲದೆ ಒಳ್ಳೆ ತೋಟ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೂಪರಾಗಿದೆ ಜಾಗ. 2 ಎಕರೆ 14 ಕುಂಟೆ ಒಳೆ ಅಟ್ಯಾಚ್. ಹಲಗೂರು 5 ಕಿಲೋಮೀಟ್ರು.